ಪುರಸಭೆ ಮೇಲೆ ಲೋಕಾಯುಕ್ತರ ದಾಳಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪುರಸಭೆ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದು ದಿನಾಂಕ 31/5/2024ರಂದು ಪ್ರಸನ್ನ ಪಂಚುಪ್ಪ ಹಕ್ಕಪಿಕ್ಕಿ ಸಾಕಿನ ಬೆಳವಣಿಗೆ ಗದಗ ಜಿಲ್ಲೆ ರೋಣ ತಾಲೂಕು ಸದ್ಯ ಬಾದಾಮಿ ವಿದ್ಯಾನಗರದ ನಿವಾಸಿಯಾಗಿದ್ದು ಇವರು ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ ಪೊಲೀಸ್ ಠಾಣೆಗೆ ಹಾಜರಾಗಿ ಕಂಪ್ಲೇಂಟ್ ನೀಡಿದ್ದು ತಮ್ಮ ಅಜ್ಜ ಶೇಖರಪ್ಪ ಮಾಗುಂಡಪ್ಪ ಮಿಟ್ಟಲ್ ಕೋಡ್ ಇವರ ಮಾಲ್ಕಿ ಬಾದಾಮಿ ಗ್ರಾಮ ಸರ್ವೆ ನಂಬರ್ 586/4 ನೆದ್ದರ್ ಬಿನ್ ಶೇತ್ಕಿ ಮಾಡಿದ ಪ್ಲಾಟ್ ನಂಬರ್ 286/A/49ರಿಂದ 286/A/72ರವರೆಗಿನ ಒಟ್ಟು 24 ಪ್ಲಾಟ್ಗಳ ಚಾಲ್ತಿ ಉತ್ತಾರ ಪೂರೈಸುವ ನ್ಯಾಯಯುತ ಸರ್ಕಾರಿ ಕೆಲಸಕ್ಕೆ ಆಪಾದಿತ ಲಕ್ಷ್ಮಣ್ ಶಿಕ್ಕಲ್ಗಾರ್ ಶಿಪಾಯಿ ಕಮ್ ಬಿಲ್ ಕಲೆಕ್ಟರ್ ಇವರು 3,000 ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ನೀಡಿದ ಕಂಪ್ಲೇಂಟ್ ಅನ್ವಯ ಆಪಾದಿತನ ಮೇಲೆ ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 5/2024 ಕಲಂ 7 ಸೆಕ್ಷನ್ 8 ಪಿಸಿ ಕಾಯ್ದೆ 1988ನೇ ನೆದ್ದರಡಿ ಪ್ರಕರಣ ದಾಖಲಿಸಿದ್ದು ಇದರಲ್ಲಿ ಆರೋಪಿ ಬಾದಾಮಿ ಪುರಸಭೆ ಸಿಪಾಯಿ ಕಮ್ ಬಿಲ್ ಕಲೆಕ್ಟರ್ ಲಕ್ಷ್ಮಣ್ ಸಿಕ್ಕಲ್ಗಾರ್ ಇವರ ಮೇಲೆ ಫಿರ್ಯಾದಿದಾರ ಪ್ರಸನ್ನ ಪಂಚುಪ್ಪ ಹಕ್ಕಪಿಕ್ಕಿ ಅವರಿಂದ 3,000 ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಎಸ್ಪಿ ಸತೀಶ್ ಎಸ್ ಚಿಟ್ಗುಬ್ಬಿ ಇವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧೀಕ್ಷಕರಾದಂತಹ ಸಿದ್ದೇಶ್ವರ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರಾದ ಎಂಎಚ್ ಬಿದ್ರಿ ಹಾಗೂ ಸಿಬ್ಬಂದಿ ತಂಡದಿಂದ ದಾಳಿ ನಡೆಸಿದ್ರು ಎಂದು ತಿಳಿದು ಬಂದಿದೆ.